ಯವ್ವ ಪಂಚಾಯತಿಗೆ ಹೋಗಿದ್ರಲ್ಲಿ ಏನಾಯ್ತು? ಎಲ್ಲ ಬಗೆಹರಿತ್ಯಾ? ಒಪ್ಕೊಂಡ್ಲ ಆಕಿ? ಒಪ್ಕೊಂಡ್ಲಿಲ್ಲ ಅಂದ್ರೆ ಬಿಡೋರು ಯಾರು? ಅದು ಅಲ್ದ ನೀನು ಹಿಂಗೆ ನಾವು ನಾಟಕ ಮಾಡೋದು ನನಗೆಷ್ಟು ಗಾಬರಿ ಆಗಿತ್ತು ಗೊತ್ತಾನ? ಅಯ್ಯೋ ಎಲ್ಲ ಚಿಕ್ಕಮ್ಮವ್ರು ಹೇಳಿದ್ದು, ಗೌರಿ ಚಿಕ್ಕಮ್ಮ ಹೇಳಿದ್ಲ, ಅದಕ್ಕೆ ಹಂಗೆ ಮಾಡಿದ್ನೆ. ಅಲ್ಲ ನೀನು ನಾಟಕ ಮಾಡ್ತಂತೇಳಿ ಎಲ್ಲಾರ್ದ ಮಾಡ್ಬಿಟ್ಟಲ್ಲ. ನನಗೆ ಒಂದು ಕ್ಷಣಕ್ಕೆ ಭಯ ಆಗೋತು. ಆಮೇಲೆ ನಾಟಕ ಮಾಡಕತ್ತಿ ಅಂತ ಗೊತ್ತಾಯ್ತು. ಅಯ್ಯೋ ಚಿಕ್ಕಮ್ಮರ ನೀವು ಹೇಳಿದ ತಕ್ಷಣ ನನಗೇನು ಉಳಿಲಿಲ್ಲ, ಅದಕ್ಕೆ ಹಂಗೆ ನಾಟಕ ಮಾಡಿಬಿಟ್ಟೆ. ಕಮಲಕ್ಕ ಹೇಳ, ಮಾತಾಡು. ಅದು ಈಗ ಮಾತಾಡ್ಬೇಕಾ? ಇಲ್ಲ, ಇನ್ನೊಂದು ವರ್ಷ ಬಿಟ್ಟು ಮಾತಾಡಂತಿ. ಮಾತಾಡ ಈಗ. ಮಂಜಕ್ಕದಾಳ. ಮಂಜಕ್ಕ ನೀನು ತಕ್ಕೊಂದು ವಿಚಾರ ಮಾತಾಡ್ಬೇಕವ. ನೀನು ಸಿಟ್ಟಾಬೇಡ, ಯಾಕಂದ್ರೆ ಇದು ನನಗೆ ಗೊತ್ತಾಗಿದ್ದ ಮೊನ್ನೆವ. ನನಗೇನಾದ್ರೂ ಮುಂಚೆ ಗೊತ್ತಾಗಿತ್ತಂದ್ರೆ ನಾನು ನಿನಗೆ ದೌಡ ಹೇಳ್ಬಿಡ್ತಿದ್ದೆ. ಅದೇನಂದ್ರೆ ಇದು ದಿನ ಮತ್ತು ನಮ್ಮ ಗೌಡ್ರಿಗೂ ಗೊತ್ತಿಲ್ಲ. ಇವಾಗ ಇಬ್ಬರಿಗೂ ಸೇರಿಸಿ ಹೇಳಕತ್ತೀನಿ. ನಮ್ಮ ಲಕ್ಷ್ಮಿ ನಿನ್ನ ಮಗ ಏನೋ ಪ್ರೀತಿ ಮಾಡಕತ್ತಾರಂತವ. ಕಮಲಿ ಏನು ಹೇಳಕತ್ತೀನಿ ನೀನು? ರೀ ನನಗೆ ಇದನ್ನು ಮೊನ್ನೆ ಗೊತ್ತಾಯ್ತು, ನಿಮ್ಮ ತಕ ಹೇಳಿರಲಿಲ್ಲ. ಮಂಜಕ್ಕ ನೀನೇನು ಅಂತೀಯ ಅದವ, ಮತ್ತು ಇದರಿಂದ ನಮ್ಮಿಬ್ಬರು ಸ್ನೇಹಕ್ಕೆ ಏನು ತೊಂದರೆ ಆಗಬಾರ್ದು. ನೀನು ಬೇಡ ಅಂದ್ರೆ ಬೇಡ, ನನ್ನ ಮಗಳು ನಾನು ಬುದ್ಧಿ ಹೇಳ್ತೀನಿ. ಹೌದು ಕಮಲಕ್ಕ, ಮತ್ತೆ ನೀನು ಬೇಸ್ ಬುದ್ಧಿ ಹೇಳ್ಬೇಕು ನೋಡು ನಿನ್ನ ಮಗಳಿಗೆ. ಆತವ ಮಂಜಕ್ಕ, ನೀನು ಹೇಳ್ದಂಗೆ ಆಗಲಿ, ನಾನು ಬುದ್ಧಿ ಹೇಳ್ತೀನಿ ಆಕೆಗೆ. ಹಂಗ್ಯಾಕೆ ಮಾಡ್ತೆ ಮಂಜಕ್ಕ? ಅಲ್ಲ ಲಕ್ಷ್ಮಿ ಏನು ಓದಿರೋ ಹುಡುಗಿ, ನಿಮ್ಮ ಮಗನೂ ಓದಕತ್ತಾನ, ಇಬ್ಬರು ಜೋಡಿ ಬೆಸಾತವ. ಏನು ಮಾಡ್ತೇವ ನೀನು? ಏನು ನೋಡ್ಬೇಕಿನ ಹುಡ್ದಾಗಿಂದ ನೋಡಿ. ಹಂಗಲ್ಲೇ ಗೌರಿ, ಮತ್ತು ನಮ್ಮ ಮನೆಗೆ ಹೆಂಗೆ ಬಾಳೆ ಮಾಡಬೇಕು ಏನು ಎತ್ತ ಅನ್ನೋದು ಮತ್ತು ಬುದ್ಧಿ ಹೇಳಿ ಕಳಿಸ್ಬೇಕಿಲ್ಲ ತಾಯಿ. ಅದಕ್ಕೆ ಅದನ್ನ ಹೇಳಕತ್ತೀನಿ. ಏನು ಹೇಳಕತ್ತಿ ಮಂಜಕ್ಕ ನೀನು? ಕಮಲಕ್ಕ ನನ್ನ ಮಗ ಏನು ಹೇಳಿ ನಮ್ಗೆ ಬೇಡ. ನನ್ನ ಮಗ ಯಾವಾಗೋ ಈ ವಿಷಯ ಹೇಳೋಣ, ನನಗೆ ಈ ವಿಷಯ ಎಲ್ಲ ಯಾವಾಗ ಗೊತ್ತಾಗೈತಿ, ನಿಮಗೆ ಈಗ ಗೊತ್ತಾಗೈತೆ ಅಷ್ಟ. ನನಗೆ ಹೇಳಿದಾಗ ನನಗೇನು ಅನಿಸಿಲ್ಲ, ಯಾಕಂದ್ರೆ ಲಕ್ಷ್ಮಿನ ನಾನು ಅಕ್ಕಿನ ಎತ್ತೆ ಆಡಿಸೀನಿ, ಆ ಹುಡುಗಿ ಹೆಂಗಂತ ಗೊತ್ತೈತಿ. ಅದ್ರಾಗ ನಿನ್ನ ಮಕ್ಕಳಂದ್ರೆ ನನಗೆ ತಗೊಳಕ್ಕೆ ಏನು ಇದಿಲ್ಲವ. ನನಗೂ ಅನಿಸ್ತಿತ್ತು ಗೆಳತಿ ಸಂಬಂಧಿಕರು ಯಾಕಾಗಬಾರ್ದು ಅಂತೇಳಿ. ನನ್ನ ಮಗ ಹೇಳಿದಾಗ ಖುಷಿ ಆಯ್ತು. ಆದರೂ ಒಂದು ಮಾತು ನಿನಗೆ ಹೇಳ್ಬೇಕು ಅಂತಂದೆ, ಆದ್ರೆ ಆತ ಇನ್ನು ನಾನು ಲಕ್ಷ್ಮಿ ಮಾತಾಡಿದಾಗ ಹೇಳಂತೆ ಅಂತ ಹೇಳಿದ್ದ. ಆಮೇಲೆ ಹಂಗೆ ನಾನು ಮರ್ತೋಗ್ಬಿಟ್ಟಿದ್ನೆ. ಇವಾಗ ನೀನು ಕೇಳಿದಾಗ ಹೇಳಕತ್ತೀನಿ. ನಿನ್ನ ಮಗಳ ನನ್ನ ಮನೆ ಸಸಿ ನೋಡು. ಇವಾಗ ಮಂಜಕ್ಕ ಎಲ್ಲರಿಗೂ ಒಂದು ಸತಿ ಹಂಗೆ ಹಾಟ್ ಬಾಯಿಗೆ ಬರ್ಸಿ ಒಳಗೆ ಹೋಗಿಸ್ಬಿಟ್ಟು ನೋಡು. ಭಾರಿ ಖುಷಿ ಆಯ್ತಾ ಮತ್ತು ನನಗಂತ. ಅಲ್ಲೇ ಗೌರಿ ಯಾವಾಗಲೂ ಹೇಳ್ತಿರ್ತಿದ್ನಲ್ಲೇ, ಈಕಿ ಮನೆ ಸಸಿ, ಈಕಿ ಮನೆ ಮಕ್ಕಳು ನನ್ನ ಮನೆ ಸಸಿ ಆಗ್ಬೇಕು ಅಂತಂದು. ಅದಕ್ಕೆ ನಾನು ಹಂಗೆ ಮಾತಾಡ್ತಿದ್ದೆ, ಗೊತ್ತಿತ್ತು ನನಗೆಲ್ಲ ವಿಚಾರ. ಇವ ಎಷ್ಟು ಖುಷಿ ಆಗತೈತಿ. ಒಪ್ಪಿಗೆಂದಿ ಅನ್ನೋದಕ್ಕಿಂತ ನಿನಗೆ ಬೇಸರ ಇಲ್ಲ, ನಿನಗೆ ಮುಂಚೆ ಗೊತ್ತೈತೆ ಅಂದೆಲ್ಲ ಭಾಳ ಖುಷಿ ಆಗಕತ್ತೈತೆ ಮಂಜಕ್ಕ ಅಲ್ಲವ ಇನ್ಮೇಲೆ ಬೀಗ್ತಿ ನಾನು. ಹಬ್ಬಬ್ಬಬ್ಬ ಮಂಜಕ್ಕ ಬಾರ್ಯವ ಬೀಗ್ತಿದ್ದು ದೌಲತ್ತು. ಆದರೂ ನಿನ್ನ ನೋಡಿದ್ರೆ ಪಾಪ ಅನ್ನಿಸ್ತೈತೆ ಮಂಜಕ್ಕ. ಯಾಕೆ ಹೆಂಗಂತಿ? ಅಲ್ಲ ಈಗ ನೀನು ಯಾವಾಗ ಈ ಮನೆಗೆ ಬಂದ್ರೂ ಬಾ ಮಂಜಕ್ಕ, ಕುಂದ್ರ ಮಂಜಕ್ಕ, ಚಾ ಕುಡಿ ಅದು ಇದು ಅಂತ ಮಾತಾಡ್ತಿದ್ಲು. ಯಾಕಂದ್ರೆ ನಾವಿಬ್ರು ಗೆಳತಿಯರು, ಯಾವಾಗಿದ್ರು ನಮ್ಮ ಮೇಲೆ ಪ್ರೀತಿ ಐತಿ. ಈಗೇನ ನೀನು ಬೀಗ್ತಾ ಆಗ್ಬಿಟ್ಟೆ ಅಂದ್ರೆ ಬೀಗ್ತಿ ಅನ್ನೋ ದೌಲತ್ ಬರಗಲ್ಲ. ಆ ಬೀಗ್ತಿಗೆ ಏನು ಮರ್ಯಾದೆ ಕೊಡ್ಬೇಕು ಅದಂತೂ ದೂರದ ಮಾತು ಬಿಡು. ಎಲ್ಲ ಏಕ ಬಾಯಿಲೆ ಆಗಿಬಿಡ್ತೀವಿ. ಹೆಂಗಾಗ್ತಾವ? ಬೀಗ್ತಿಗೆ ಮರ್ಯಾದೆ ಹೆಂಗೆ ಕೊಡ್ಬೇಕು ಅದನ್ನು ಕೊಡ್ತೀವಿ ಬಿಡು, ಅದು ಬೇರೆ ಮಾತು. ಅದೇನು ಬೇಕಾಗಿಲ್ಲ ಕಮಲಕ್ಕ. ಈಗ ಹೆಂಗದೀವಲ್ಲ ಬೀಗ್ತಿಯಾರ ಆದ್ಮೇಲೆ ಹಂಗೆ ಇರ್ಬೇಕು ನೋಡು. ನನಗಂತೂ ಭಾಳ ಖುಷಿ ಆಗಕತ್ತೈತಿ. ಸರಿ ತಗ ಕಮಲಕ್ಕ, ಮನ್ಯಾಗ ಭಾಳ ಕೆಲಸ ಐತಿ, ಬರ್ತನೇನು? ನಾನು ಬರ್ತೀನಿರು. ನನಗಂತೂ ಭಾಳ ಖುಷಿ ಆಯ್ತು ರೀ.